ಇದ್ದಾರೆ ಬಿಜೆಪಿಯ ರೆಬೆಲ್ ನಾಯಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸರ್. ಈಗ ಉಚ್ಚಾಟನೆ ಆಗಿದೆ, ಮುಂದೇನೆಲ್ಲ ಆರಾಮಿದ್ದೀವಿ. ರಾಜ್ಯ ಪ್ರವಾಸ ಮಾಡ್ತೀವಿ, ಹಿಂದೂಗಳ ಪರವಾಗಿ ಧ್ವನಿ ನಾವು ಆಗಿ ಕೆಲಸ ಮಾಡ್ತೀವಿ. ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಪಕ್ಷದ ಅಭಿವೃದ್ಧಿಯೇ ನನ್ನ ಕೆಲಸ, ಪಕ್ಷ ಕಟ್ಟೋದನ್ನು ನಾನು ಯಾವತ್ತೂ ಬಿಡಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ನಿಷ್ಠಾವಂತ ಕಾರ್ಯಕರ್ತನಿಗೆ ಪಕ್ಷ ಕೊಟ್ಟಿರುವ ಈ ಕೊಡುಗೆ ಬಗ್ಗೆ ತಾವೇನು ಹೇಳ್ತೀವಿ? ನೋಡಿ, ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ತುಳಿದು ಬಿಟ್ಟಿದ್ದಾರೆ. KJPಯಿಂದ ಕೆಲವೊಂದು ಬಂದವ್ರ ಕೈಯಾಗ ಎಲ್ಲ ನಿಗಮ ಮಂಡಳಿ ಕೊಟ್ಟರು, ಮಂತ್ರಿಗಳು ಸಹ ಅವ್ರನ್ನೇ ಮಾಡಿದ್ರು. ಇಲ್ಲಿ ನಿಷ್ಠಾವಂತರಿಗೆ ಎಲ್ಲಿ ಬೆಲೆ ಇದೆ? ದುಡ್ಡು ತೊಗೊಂಡು ಟಿಕೆಟ್ ಕೊಡ್ತಾ ಇದ್ದಾರೆ. ಕಲಬುರಗಿ, ದಾವಣಗೆರೆ, ಬೀದರ್ನಲ್ಲಿ, ಚಾಮರಾಜನಗರನಲ್ಲಿ, ತುಮಕೂರಿನಲ್ಲಿ BJP ಅಧಿಕೃತ ಅಭ್ಯರ್ಥಿಗಳನ್ನ ಸೋಲಿಸೋಕ್ಕೆ ಪ್ರಯತ್ನ ಮಾಡಿದ್ರು. ಮತ್ತಿನ್ನ ಏನು ಮಾಡಬೇಕು? ಯತ್ನಾಳ್ ಅವರ ಉಚ್ಚಾಟನೆಯ ಹಿಂದಿರುವುದು ವರಿಷ್ಠರ ನಿರ್ಧಾರವೋ ಅಥವಾ ಮತ್ತೊಬ್ಬರ ಚಿತಾವಣೆಯೋ? ಯಡಿಯೂರಪ್ಪ ಅವನ ಮಗ ಅದಾನಲ್ರಿ, ಭ್ರಷ್ಟ ಮಗ, ಅವರೇ ಇಬ್ಬರೇ ಕಾರಣ. ಅಂದರೆ ಇದು ವಿಜೇಂದ್ರ ಮತ್ತು ಯಡಿಯೂರಪ್ಪನವರ ಗೆಲುವು ಅಂತ ಭಾವಿಸ್ಬೋದು. ಗೆಲುವು ಹತ್ತಿರೋ ಏನು ಶೋಕಾಚರಣೆ ಆಚರಿಸೋರೋ ಗೊತ್ತಿಲ್ಲ ಕೆಲವು ದಿವಸನಾಗ. ಈಗ ಗೆಲುವು ಅನಿಸಿರ್ಬೇಕು, ತಾತ್ಕಾಲಿಕ ಸುಖ ಇರಬೇಕು. ಟ್ವಿಟ್ನಲ್ಲಿ ಹೇಳಿದಲ್ಲ, ಭಾಳ ಸಿದ್ಧಾಂತ. ಇವ್ರ ಅಪ್ಪ ಮುಖ್ಯಮಂತ್ರಿ ಇದ್ದಾಗ ಅವ್ರ ಅಪ್ಪಂತ ಡುಪ್ಲಿಕೇಟ್ ಸಹಿ ಮಾಡೋದಂಥ ಮಗ. ದುರ್ದೈವ ಅಂದರೆ ಸಿದ್ದರಾಮಯ್ಯ, ಈ DK ಶಿವಕುಮಾರ್ ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ದಾರೆ. ಏನಾರೆ ನಮ್ಮ ಬಗ್ಗೆ ಮಾತಾಡಿದ್ರೆ ನಾವು ನಿಮ್ಮೆಲ್ಲ ಫೈಲ್ ತೆಗಿತೀನಿ ಅಂತ ಹೇಳ್ತಾರೆ. ಅವ್ನು ವಿಧಾನಸಭೆಯಲ್ಲಿ ಮಾತಾಡ್ದನ್ರಿ, ಮೊನ್ನೆ ವಿಧಾನಸಭೆಯಲ್ಲಿ ತರಿಸ್ರಿ ಕ್ಲಿಪ್ಪಿಂಗು. ವಿಜೇಂದ್ರ ಏನು ಅಟ್ಯಾಕ್ ಮಾಡ್ದ, ಏನೂ ಇಲ್ಲ. ಅವ್ನು ಮಾತಾಡಿದ್ರೆ ಅವ್ರ ಅಪ್ಪನ ಪೋಕ್ಸೋ ಕೇಸಿನಲ್ಲಿ ಒಳಗೆ ಹಾಕ್ತೀನಿ ಅಂತ ಹೇಳ್ಯಾರೆ. ಅವ್ನು ಮಾತಾಡಿದ್ರೆ ನಿನ್ನ ನಕಲಿ ಏನೋ ನೀವು ಸಹಿ ಮಾಡಿದ್ದು ಹೊರಗೆ ತೆಗಿತಿರ್ತಾರೆ. ಅವ್ನು ಮಾತಾಡಿದ್ರೆ PSI ಹಗರಣ ತೆಗಿತೀನಿ ಅಂತ ಹೇಳ್ತಾರೆ. ಅವ್ನು ಮಾತಾಡಿದ್ರೆ KPSC ಹಗರಣ ತೆಗಿತೀನಿ ಅಂತ ಹೇಳ್ತಾರೆ. ಹೀಗಾಗಿ ಅವ್ನು ಏನೂ ಮಾತಾಡೋದಿಲ್ಲ, ನೈತಿಕತೆ ಉಳಿದಿಲ್ಲ ಅವನಿಗೆ. ತಾವು ಪದೇ ಪದೇ ಹೋರಾಟ ಮಾಡ್ತಿದ್ದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಿದ್ರಿ, ನನಗೆ ಕೇಂದ್ರದವರ ಬೆಂಬಲ ಕೂಡ ಇದೆ, ಕೇಂದ್ರದವರ ಸಪೋರ್ಟ್ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರಿ. ಇಂಥ ಸಂದರ್ಭದಲ್ಲಿ ಅವೆಲ್ಲವೂ ಇದ್ದರೂ ಕೂಡ ಯಾಕಿಂತ ನಿರ್ಧಾರ ಪ್ರಕಟ ಆಯಿತು? ನನಗೆ ಜನರ ಬೆಂಬಲ ಇದೆ, ಕೇಂದ್ರದ ಬೆಂಬಲ ಇಲ್ಲ ಅನ್ನೋದು ಗುರುತಾಗಿತ್ತಲ್ಲ ನಮಗೆ. ನಮ್ಮ ಜನ ಬೆಂಬಲ ಇದೆ. ಯತ್ನಾಳ್ ಅವರಿಗೆ ಅವರ ಮಾತು ಅಂದರೆ ನೇರವಾಗಿ ಮಾತನಾಡುವಂಥ ವಿಚಾರವೇ ಅವರಿಗೆ ಪಾಲಿಗೆ ಈಗ ಸಮಸ್ಯೆಯನ್ನು ತಂದೊಡ್ತಾ? ಎಸ್, 100ಕ್ಕೆ 100 ಸತ್ಯ. ಯತ್ನಾಳ್ ಅವರು ಈಗ ತಮ್ಮ ಉಚ್ಚಾಟನೆ ವಿಚಾರದಲ್ಲಿ ಪಕ್ಷದ ನಿಷ್ಠಾವಂತರಾಗಿರೋದ್ರಿಂದಾಗಿ ಅದನ್ನು ಹಿಂಪಡೆಯುವಂಥ ಮನವಿಯನ್ನೇನಾದರೂ ಮಾಡ್ತಾರಾ? ನೋ, ನೆವರ್. ನಿನ್ನೆ ನೀವು ನಿಮ್ಮ ತಂಡದ ಸದಸ್ಯರು ಒಂದು ಸಭೆಯನ್ನು ಸೇರಿದ್ರಿ. ಸಭೆಯಲ್ಲಿ ಏನು ನಿರ್ಣಯ ಆಯಿತು? ಅವರೆಲ್ಲರೂ ನಾವು ಒಕ್ಕಟ್ಟಾಗಿರೋಣ, ಈ ವಿಜೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋಣ, ನಾವೆಲ್ಲ ಕೂಡಿ ಪಕ್ಷ ಕಟ್ಟೋಣ ಅನ್ನೋ ನಿರ್ಣಯ ಆಯಿತು. ನೀವು ನನ್ನ ನಿರ್ಧಾರವನ್ನು ವಾಪಸ್ ಪಡೆಯಲ್ಲ, ನಾನು ಅಂದರೆ ಈ ಉಚ್ಚಾಟನೆಯನ್ನು ವಾಪಸ್ ಪಡೆಯೋದಕ್ಕೆ ಕೇಳೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತೀರಾ. ಆದರೆ ನಿಮ್ಮ ಸಮುದಾಯದ ಸ್ವಾಮೀಜಿಗಳು ಈ ರೀತಿ ಒತ್ತಡವನ್ನು ತರ್ತಿದ್ದಾರೆ, ನಿಮ್ಮ ಸಮುದಾಯದ ಬೆಂಬಲವನ್ನು ನೀವು ಒಪ್ಕೊಳ್ತೀರಾ? ನೋಡಿ, ನಾನು ಸಮುದಾಯ ಸಹಜವಾಗಿ ಒಂದೇ ಸಮುದಾಯ ಅಂತಲ್ಲ, ಇಡೀ ಹಿಂದೂ ಸಮಾಜನೇ ನನ್ನ ಜೊತೆಗಿದೆ. ಈಗ ತಾಕತ್ತಿದ್ರೆ ಅರಮನೆ ಮೈದಾನದಾಗ ವಿಜೇಂದ್ರ ಕರೀಲಿ, ನಾ ಕರಿತೀನಿ. ಅವನಿಗೆ ಎಷ್ಟು ಜನ ಸೇರ್ತಾರೋ, ನನಗೆ ಎಷ್ಟು ಜನ ಸೇರ್ತಾರೋ ನೋಡಿಬಿಡೋಣ. ನಾವು ಪರೀಕ್ಷೆ ಆಗಿಬಿಡ್ಲಿ ವಿಜೇಂದ್ರ ನಮಗೆ. ನೀವು ಪದೇ ಪದೇ ಹೇಳ್ತಿದ್ರಿ ಮುಂದಿನ ಅವಧಿಗೆ ನಾನೇ ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ. ಈಗ ಉಚ್ಚಾಟನೆ ಶಿಕ್ಷೆಯಲ್ಲಿದ್ದೀರಾ, ಈ ಕನಸು ಆ ಥರ ಆಗ್ಬೋದು. ಒಬ್ಬ ಪಕ್ಷೇತರ ಮೇಲೆ ಆದ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿದ್ದ, ಒಬ್ಬನೇ ಆರಿಸಿ ಬಂದಿದ್ದ ಪಕ್ಷೇತರ, ಮುಖ್ಯಮಂತ್ರಿ ಆದ. ತಮ್ಮ ಈ ಉಚ್ಚಾಟನೆ ಹಿಂದಿನ ಬೆಳವಣಿಗೆ ಮುಂದೆ ಒಂದು ಸಣ್ಣ ಚಿತ್ರಣ ಕಾಣಿಸ್ತಾ ಇತ್ತು. ಅಂದರೆ ಸದನದಲ್ಲಿ ತಾವು ಮಾತಾಡ್ತಿದ್ದ ವೇಳೆಯಲ್ಲಿ ಆಡಳಿತ ಪಕ್ಷದ ಸಚಿವರೊಬ್ಬರು ತಮಗೆ ಚೀಟಿಯೊಂದನ್ನು ಕಳಿಸಿದ್ರು, ಅದಾದ ನಂತರದ ಬೆಳವಣಿಗೆ ನಿಮ್ಮನ್ನು ಇದು ಮಾಡಿತು ಅಂತೇಳಿ. ಸೊ ನಿಮ್ಮ ಈ ಚಿತಾವಣೆ ಹಿಂದಿರೋ ಸಚಿವರು ಯಾರು ಅಂತ ತಾವು ತಿಳಿಸ್ಬೋದಾ? ಅದು ಚೀಟಿ ವಿಜೇಂದ್ರ ಕೊಟ್ಟಾನೋ ಆಡಳಿತ ಪಕ್ಷ ಸಚಿವರು ಕೊಟ್ಟರೆ ಗೊತ್ತಿಲ್ಲ. ವಿಜೇಂದ್ರ ಕೊಟ್ಟಾನಂತೂ ಕೆಲವು ಮಂದಿ ಹೇಳ್ತಾ ಇದ್ದಾರೆ, ವಿಜೇಂದ್ರನೂ ಆ ಚೀಟಿ ಕೊಟ್ಟಾನಂತ ಹೇಳ್ತಾರೆ. ಅದರೊಳಗೆ ದಯವಿಟ್ಟು ನಾನು ಮತ್ತು DK ಶಿವಕುಮಾರ್ ಹೆಸರು ತೆಗಿಬೇಡ್ರಿ, ಯಾಕಂದ್ರೆ ನಮ್ಮ ಎರಡು CD ಫ್ಯಾಕ್ಟ್ರಿ ಅದಾವ ಅಂತ ಹೇಳಿ ಬರ್ದಿರ್ಬೋದು. ತಮ್ಮ ಹಿಂದುತ್ವದ ಬ್ರ್ಯಾಂಡ್ ಅಡಿಯಲ್ಲಿ ತಾವು ಮತ್ತೆ ಮುಂದುವರಿತಿರೋ ಪಕ್ಷದ ಕಾರ್ಯಕರ್ತರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಾ? ನಾನು ಹಿಂದುತ್ವದ ಬ್ರ್ಯಾಂಡ್ನಲ್ಲೇ ಮುಂದುವರಿತೀನಿ. ಯಾವುದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಆಗಲಿ JDS ಆಗಲಿ ಸೇರುವುದಿಲ್ಲ. ನನ್ನ ಹೋರಾಟ ನಿರಂತರ ಹಿಂದೂಗಳಿಗಾಗಿ, ಕರ್ನಾಟಕದ ಸಮಗ್ರ ಅಭಿವೃದ್ಧಿಗಾಗಿ, ಭ್ರಷ್ಟಾಚಾರದ ವಿರುದ್ಧ ನನ್ನ ಹೋರಾಟ ಇರುತ್ತದೆ. ಕೊನೆಯ ಪ್ರಶ್ನೆ, ಒಂದು ವೇಳೆ ಅವಧಿಗೂ ಮೊದಲೇ ತಮ್ಮ ಉಚ್ಚಾಟನೆಯನ್ನು ಹಿಂಪಡೆದರೆ ತಾವು ಪಕ್ಷದ ಜೊತೆ ಮತ್ತೆ ಗುರುತಿಸ್ಕೊಳ್ತೀವಿ? ನಾನು ಗೌರವದಿಂದ ಕರೆದು ವಿರೋಧ ಪಕ್ಷದ ನಾಯಕತ್ವ ರಾಜ್ಯಾಧ್ಯಕ್ಷ ಮಾಡ್ತಿದ್ರೆ ಸೇರ್ತೀನಿ, ಇಲ್ಲಾಂದ್ರೆ ಇಲ್ಲ. ಥ್ಯಾಂಕ್ ಯು ಸರ್.
ಇದಿಷ್ಟು ಯತ್ನಾಳ್ ಅವರ ಮಾತು. ನಾನು ಈಗಲೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ನನ್ನ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಯಾರು ನನ್ನ ವಿರುದ್ಧ ಮಸಲತ್ತು ಮಾಡಿದ್ದಾರೋ ಅವರಿಗೆ ಶೀಘ್ರದಲ್ಲೇ ತಕ್ಕ ಉತ್ತರವನ್ನು ಕೊಡ್ತೇನೆ. ನನ್ನ ಪಕ್ಷ ನಿಷ್ಠೆಯನ್ನು ಹಾಗೆ ಮುಂದುವರಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾಮನ್ ಚಂದ್ರ ಜೊತೆ ರಾಕೇಶ್, TV5 ಬೆಂಗಳೂರು.